ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಭಾರತೀಯ ಸೇನಾ ನೇಮಕಾತಿ ಕರ್ನಾಟಕ. ಇಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ನೇಮಕಾತಿಯನ್ನು ಕರೆದಿದ್ದಾರೆ. ಈ ಉದ್ಯೋಗದ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ. ಯಾರು ಹಿಂದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರಣ ಏನು ಅಂದರೆ ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಉದ್ಯೋಗದ ಸುದ್ದಿಗಳನ್ನು ನಿರಂತರವಾಗಿ ನೀಡೋದು, ಈ ಹುದ್ದೆಗೆ ಸಂಬಂಧಪಟ್ಟಂತಹ PDF ನಿಮಗೆ ವಾಟ್ಸಪ್ನಲ್ಲಿ ಕಳಿಸ್ಕೊಡೋದು, ಈ ಹುದ್ದೆಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕಿಕೊಡೋದು ಅಂತ ನೇರವಾಗಿ ವೆಬ್ಸೈಟ್ ಪ್ರವೇಶ ಮಾಡಿ ಅದರ ಮೂಲಕ ಅಪ್ಲಿಕೇಶನ್ಗಳನ್ನು ನೀವು ಕೂತಿರುವಂತಹ ಜಾಗದಲ್ಲೇ ಉಚಿತವಾಗಿ ತೋರಿಸ್ಕೊಡ್ತಿರುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ. ಈ ವಿಡಿಯೋಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿ ಇರಲಿ, ಯಾವುದೇ ಪ್ರಶ್ನೆಗಳಿರಲಿ, ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ಭಾರತೀಯ ಸೇನಾ ನೇಮಕಾತಿ ಕರ್ನಾಟಕ. ಹುದ್ದೆಯ ಹೆಸರುಗಳು 3-4 ಥರದ ಹುದ್ದೆಗಳಿದೆ. ಅದರಲ್ಲಿ ಅಗ್ನಿವೀರ್ ಹುದ್ದೆಗಳು ಅಂತ ಕರೆದಿದ್ದಾರೆ. ಈ ಹುದ್ದೆಗಳ ವಿವರಗಳು ಈ ರೀತಿಯಾಗಿದೆ. ಒಂದು ಅಗ್ನಿವೀರ್ ಜನರಲ್ ಡ್ಯೂಟಿ ಇದೆ. ಇದಕ್ಕೆ ವಿದ್ಯಾರ್ಹತೆ 10ನೇ ತರಗತಿ ಕನಿಷ್ಠ 45% ಪಾಸಾಗಿರಬೇಕು ಅಂತ ಹೇಳ್ತಾರೆ. ಎರಡನೇ ಹುದ್ದೆ ಅಗ್ನಿವೀರ್ ಟೆಕ್ನಿಕಲ್ ಇದೆ. ವಿದ್ಯಾರ್ಹತೆ ದ್ವಿತೀಯ PUC ತತ್ಸಮಾನ ವಿದ್ಯಾರ್ಹತೆ ವಿಜ್ಞಾನ ವಿಭಾಗದೊಂದಿಗೆ ಪಾಸಾಗಿರಬೇಕು ಅಥವಾ ITI ಡಿಪ್ಲೊಮಾ ಪಾಸಾಗಿರಬೇಕು ಅಂತ ಹೇಳ್ತಾರೆ. ಮೂರನೇ ಹುದ್ದೆಗಳು ಬಂದು ಅಗ್ನಿವೀರ್ ಕ್ಲರಿಕಲ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಂತ ಕರೆದಿದ್ದಾರೆ. ಇದಕ್ಕೆ ವಿದ್ಯಾರ್ಹತೆ ಬಂದು ದ್ವಿತೀಯ PUC ಪಾಸಾಗಿರಬೇಕು, ವಿಜ್ಞಾನ ವಿಭಾಗದಲ್ಲಿ 60 ಅಂಕ ಪಡ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅಗ್ನಿವೀರ್ ಟ್ರೇಡ್ಮನ್ ಹುದ್ದೆಗಳಿದೆ, ಅದಕ್ಕೆ 10ನೇ ತರಗತಿ ಇದೆ. ಅಗ್ನಿವೀರ್ ಟ್ರೇಡ್ಮನ್ 8ನೇ ತರಗತಿ ಹುದ್ದೆಗಳಿದೆ. ಅಂದರೆ 8ನೇ ತರಗತಿ, 10ನೇ ತರಗತಿ, ITI, PUC ಮತ್ತು ಡಿಪ್ಲೊಮೊ ಸಂಬಂಧಪಟ್ಟ ಹಾಗೆ ಹುದ್ದೆಗಳನ್ನು ಕರೆದಿದ್ದಾರೆ. ವಿದ್ಯಾರ್ಹತೆ ಬಂದು ನಾನು ಈಗಾಗಲೇ ಹೇಳಿದೆ ನಿಮಗೆ 8ನೇ ತರಗತಿ, SSLC, PUC ಹಾಗೂ ITI ಆ್ಯಂಡ್ ಡಿಪ್ಲೊಮೊ ಅಂತ ಹೇಳಿದ್ದಾರೆ. ವಯಸ್ಸಿನ ಮಿತಿ ಬಂದು 17.5 ವರ್ಷ ಆಗಿರಬೇಕು, 22 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಇದೇ ನಮ್ಮ ಯೂಟ್ಯೂಬ್ ಚಾನಲ್ನ ವಿಶೇಷತೆ. ಈ ವೆಬ್ಸೈಟನ್ನು ಹೇಗೆ ಓಪನ್ ಮಾಡೋದು, ಈ ಸುದ್ದಿ ನೈಜನೋ ನಿಖರನೋ ಸತ್ಯನೋ ಸುಳ್ಳು ಅಂತ ನೇರವಾಗಿ ನಿಮಗೆ ವೆಬ್ಸೈಟ್ ಪ್ರವೇಶ ಮಾಡಿ ಆ ಮೂಲಕ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹಾಕಿಸ್ತೇನೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗಿಯೂ ನಿಮ್ಮ ಸಹಾಯ, ಕೆಲಸದ ಹುಡುಕಾಟಕ್ಕೆ ನಮ್ಮ ಚಾನಲ್ ಸಹಾಯ ಆಗುತ್ತೆ ಅಂತ ಹೇಳ್ತಾ, ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ, ದೈಹಿಕ ಪರೀಕ್ಷೆ ನಡೆಯುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 1 ಏಪ್ರಿಲ್ 2026 ಆಗಿದೆ. ವೆಬ್ಸೈಟ್ ಬಂದು www.joinindianarmy.nic.in ಅಂತ ಹೇಳ್ತಾರೆ. ಮತ್ತೆ ತಡ ಮಾಡೋದು, ಎಂದಿನಂತೆ ಈಗ ನಿಮ್ಮ ಮೊಬೈಲ್ಗೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇದು ನಮ್ಮ ಮೊಬೈಲ್, ನನ್ನ ಕಂಪ್ಯೂಟರ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್. ಈ ಗೂಗಲ್ ಕ್ರೋಮ್ ವೆಬ್ ಬ್ರೌಸರಲ್ಲಿ ನಾನೀಗ ಗೂಗಲ್ ಸರ್ಚ್ ಇಂಜಿನ್ಗೆ ಬಂದಿದ್ದೀನಿ. ಈ ಸರ್ಚ್ ಇಂಜಿನಲ್ಲಿ ನಮಗೆ ಬೇಕಾಗಿರೋದು ಜಾಯಿನ್ ಇಂಡಿಯನ್ ನೇವಿ ಆರ್ಮಿ ಅಂತ ಇದೆ ನೋಡಿ. ಇಲ್ಲಿ ಮೊದಲನೇದಾಗಿ ಬಂದಿದೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಜಾಯಿನ್ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ ಪೇಜ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಾವು ಬರ್ತೀವಿ ಇಂಡಿಯನ್ ಆರ್ಮಿಯ ಅಧಿಕೃತ ವೆಬ್ಸೈಟಿಗೆ ಬರ್ತೀವಿ. ಇಲ್ಲಿ ಆರ್ಮಿಗೆ ಸ್ನೇಹಿತರೆ, ಇಂಡಿಯನ್ ಆರ್ಮಿಯ ಅಧಿಕೃತವಾದಂತಹ ವೆಬ್ಸೈಟ್ ಇದು. ಈ ವೆಬ್ಸೈಟ್ನಲ್ಲಿ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಈ ಮಾಹಿತಿಗಳನ್ನು ಅಧ್ಯಯನ ಮಾಡ್ಕೊಂಡ ನಂತರ ನೀವು ನೋಡ್ಬೋದು ಸ್ನೇಹಿತರಲ್ಲಿ ಹೋಮ್ ಇದೆ, ಅಬೌಟ್ ಇಂಡಿಯನ್ ಆರ್ಮಿ ಇದೆ, ಲೈಫ್ ಇನ್ ಆರ್ಮಿ ಇದೆ. ಹೀಗೆ ಇಲ್ಲಿ ಬಂದರೆ ರೆಗ್ಯುಲರ್ ಕೇಡರ್ ಅಂತ ಇದೆ. ಇಲ್ಲಿ ಬಂದು ನೀವು ಯೂಸರ್ ರಿಜಿಸ್ಟ್ರೇಷನ್ ಇದೆ. ಈ ರಿಜಿಸ್ಟ್ರೇಷನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಬರುತ್ತೆ. ಈ ಇನ್ಸ್ಟ್ರಕ್ಷನ್ ಎಲ್ಲ ನೀವು ಫಾಲೋ ಮಾಡಿಕೊಂಡು ಓದ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ, ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಿಮಗೆ ಈಗ ರಿಜಿಸ್ಟ್ರೇಷನ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ ನೀವು ರೆಡಿ ಇಟ್ಕೊಂಡಿರಬೇಕು. ನೋಡಿ, ಇಲ್ಲಿ ಆಧಾರ್ ನಂಬರ್ ಕೇಳ್ತಿದೆ. ಈ ಆಧಾರ್ ನಂಬರ್ನ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನ ಇಲ್ಲಿ ಕೊಟ್ಟು ಡಾಕ್ಯುಮೆಂಟ್ ನೀವು ಲಾಗಿನ್ ಆಯಿತು ಅಂತ ಇದ್ರೆ ನಿಮ್ಮ ಅಪ್ಲಿಕೇಶನ್ಗಳು ರಿಜಿಸ್ಟರ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ರೆ ನೀವು ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಎಂಟರ್ ಆಧಾರ್ ನಂಬರ್ ಕೇಳ್ತಿದೆ. ಆಧಾರ್ ನಂಬರ್ನ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯ ಮೂಲಕ ನೀವು ಅಪ್ಲಿಕೇಶನ್ಗಳನ್ನು, ಈ ಆಧಾರ್ ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದಾಗಿದೆ ಸ್ನೇಹಿತರೆ. ಇದು ಇಂಡಿಯನ್ ಆರ್ಮಿಯಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ಲಿಕ್ಕೆ ಒಂದಾದರೆ, ಹಾಗಿದ್ರೆ ಇಲ್ಲಿ ಕರೆದಿರುವಂಥ ಹುದ್ದೆಗಳ ಮಾಹಿತಿಗಳಿದೆ ಅಂದರೆ ಇಲ್ಲೇ ನೋಡ್ತಾ ಇದ್ರೆ ನೀವು ಸ್ಕ್ರಾಲ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ. ಅಗ್ನಿವೀರ್ ಟ್ರೇಡ್ಮೆನ್ಸ್ ಅಂತ
ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು PDF ಓಪನ್ ಆಗುತ್ತೆ. ನೋಡ್ತಾ ಇದ್ರೆ ನೀವು ನೋಟಿಫಿಕೇಶನ್ PDF ಇದು ಸುಮಾರು 32 ಪುಟದ PDF ಇದೆ. ಎಷ್ಟೆಷ್ಟು ಹುದ್ದೆಗಳು ಎಲ್ಲೆಲ್ಲಿದೆ ಕರ್ನಾಟಕದಲ್ಲಿ, ಯಾವ್ಯಾವ ಜಿಲ್ಲೆನಲ್ಲಿದೆ ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ನಿಮಗೆ ಇದರಲ್ಲಿ ನೀಡಿದರೆ ಈ PDF ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡಾಗ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಎಲಿಜಿಬಿಲಿಟಿನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ನಿಮ್ಮ ಡೇಟ್ ಆಫ್ ಬರ್ತು ಹಾಗೆ ಇಲ್ಲಿ ಕೊಟ್ಟಿರೋ ಜೆಂಡರ್ ಡೀಟೇಲ್ಸ್ ಇವನ್ನೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ನೀವು 1 by 1 ಮಾಡ್ತಾ ಹೋದರೆ ಚೆಕ್ ಎಲಿಜಿಬಿಲಿಟಿ ಅಂತ ಕೊಟ್ಟು ನೀವು ಈ ಹುದ್ದೆಗೆ ಎಲಿಜಿಬಲ್ ಇದಿರೋಲ್ಲ ಅಂತ ಸಂಪೂರ್ಣವಾದಂಥ ವಿವರಗಳನ್ನು ಇವರಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಇಂಡಿಯನ್ ಆರ್ಮಿಯಲ್ಲಿ ಕರೆದಿರುವಂಥ ಹುದ್ದೆಗಳ ಮಾಹಿತಿಯ ಸಂಪೂರ್ಣ ವಿವರಗಳನ್ನು ತೊಗೊಂಡಿದ್ದೀರಾ. ಹಾಗೆ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ಕಾರಣಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಉದ್ಯೋಗದ ಹುಡುಕಾಟಕ್ಕೆ ಈ ಯೂಟ್ಯೂಬ್ ಚಾನಲ್ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಸಮಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ ಸೀತಾರಾಮ್.